ಈಗ ಸದ್ಯಕ್ಕಿನ ನಾವು ರಾಜ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಈಗ 60% ಮಳೆ ಕೊರತೆ ಆದಾಗ ನಾವು ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಿದೆ. ಈಗ ಸದ್ಯಕ್ಕೆ ನಾವು 60% ವರೆಗೂ ಕಾಯ್ಕೊಂಡು ಕೂರಕ್ಕಾಗಲ್ಲ. ಆಲ್ರೆಡಿ ಬರಗಾಲದ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಯಮಗಳನ್ನ ಸಡಿಲಿಸಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒಂದು ಪ್ರಸ್ತಾವವನ್ನ ಅಥವಾ ಒಂದು ಮನವಿಯನ್ನ ಮಾಡ್ಕೋಬೋದಾ? ಯಾಕಂದ್ರೆ 60% ವರೆಗೂ ವೇಟ್ ಮಾಡಕ್ಕಾಗಲ್ಲ. ನೀವು ಈಗ ವಿಳಂಬ ಮಾಡದೆ ಇಮಿಡಿಯೇಟ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಮುಂದೆ ಬಹುಶಃ ಪರಿಹಾರಕ್ಕೆ ವಿಳಂಬ ಆಗ್ಲಿಕ್ಕಿಲ್ಲ ಅಂತ. ಅಲ್ಲ, ಇವರು ಆ ರೀತಿ ಅವಕಾಶ ಅವಕಾಶ ಕಡಿಮೆನೆ ಇರೋದು. ಯಾಕಂದ್ರೆ ಅವಕಾಶ ಇಲ್ಲ. ಆಕ್ಚುಲಿ ನಾರ್ಮ್ಸ್ ನೋಡಿದಾಗ ನಿಮಗೆ ಯಾಕೆ ಅದನ್ನ ಮಾಡ್ತಾರೆ ಅನ್ನೋದು ಒಂದು ಹೇಳ್ತೀನಿ ನಿಮಗೆ. ಈಗ ಏನಾಗ್ತದೆ, ಜೂನ್ ತಿಂಗಳ ಅಂತ್ಯಕ್ಕೆ ನೋಡಿದಾಗ ನಮಗೆ ಇಷ್ಟು ಕೊರತೆ ಇವೆಲ್ಲ ಗೊತ್ತಾಗ್ತದೆ. ಜೂನ್ ತಿಂಗಳವರೆಗೂ ನೋಡಿದಾಗ ನಮಗೆ ಕೇವಲ 25-30% ಮಾತ್ರ ಸೋಯಿಂಗ್ ಆಗಿರೋದು, ಎಲ್ಲ ಆಗಿರೋದಿಲ್ಲ. ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಆಗಿ ಕೊರತೆ ಆಗಿ ಬರ ತುತ್ತಾಯಿತು ಅಂದರೆ ನಿಮಗೆ ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆ ಬಂತು ಅಂದರೆ ದೆರ್ ಇಸ್ ಎ ಪ್ರಾವಿಷನ್. ಕ್ರಾಪ್ ಚೇಂಜ್ ಮಾಡಿ ದೀರ್ಘಾವಧಿಯಿಂದ ಅಲ್ಪಾವಧಿಗೆ ಹೋಗಿ ವೆರೈಟೀಸ್ ಬೇರೆ ಬೇರೆ ಮಾಡೋದ್ರಿಂದ ನಿಮಗೆ ಚಾನ್ಸ್ ಇನ್ನೂ ಇದಿರ್ತದೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಒನ್ ಮೋರ್ ಥಿಂಗ್ ಏನಂದ್ರೆ ಸರಿ, ಕಂಪೇರಿಂಗ್ ಟು ಲಾಸ್ಟ್ ಇಯರ್ ಈಗಿನ ಅವಧಿಯನ್ನು ನಾವು ಹೋಲಿಸ್ಕೊಂಡ್ರೆ ಲಾಸ್ಟ್ ಇಯರ್ ಈ ಅವಧಿಗೆ ಎಲ್ಲ 90% ಸೋವಿಂಗ್ ಆಗ್ಬಿಟ್ಟಿತ್ತು. ಈಗ 32-35% ಅಷ್ಟೇ ಆಗಿರೋದು. ಅದು ವಾಡಿಕೆ. ಇವಾಗ ನಿಮಗೆ ಏನಾಗ್ತದೆ, ನಮಗೆ ಗುರಿ 84 ಲಕ್ಷ ಈ ವರ್ಷ ಏನು ಗುರಿ ಹಾಕ್ಕೊಂಡಿದ್ದೀವಿ ಅದು ಕೇವಲ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಆಗಬೇಕು ಅಂತಲ್ಲ. ಹಂಗೆ ಜೂನಿಂದ ಹಿಡಿದು ಇದು ಈ ಒಂದು ಮೇ ಎಂಡಿಂದ ಹಿಡಿದು ನಿಮಗೆ ಸೆಪ್ಟೆಂಬರ್ವರೆಗೂ ಕೆಲವು ಸೋಯಿಂಗ್ ಆಗ್ತದೆ. ಅದನ್ನೆಲ್ಲನೂ ಖರೀಫ್ ಸೀಸನ್ಗೆ ಸೇರಿಸ್ತಾರೆ ಇವರು. ಸೆಪ್ಟೆಂಬರಲ್ಲಿ ಕಡಿಮೆ ಆಗ್ತದೆ, ಅಟ್ಲೀಸ್ಟ್ ಆಗಸ್ಟ್ ಎಂಡ್ವರೆಗೂ ಸೋಯಿಂಗ್ ಆಗ್ತದೆ. ಇವತ್ತು 30% ಇದಕ್ಕೆ ಒಂದು ವಾಡಿಕೆ ಅಂತ ಇರ್ತದೆ. ಜೂನ್ ತಿಂಗಳ ವಾಡಿಕೆ ಗುರಿ 84 ಲಕ್ಷ ಇದ್ರೂ ಸಹ ಜೂನ್ ತಿಂಗಳ ಅಂತ್ಯಕ್ಕೆ ಎಷ್ಟಾಗಬೇಕು ಅನ್ನೋದು ಒಂದು ವಾಡಿಕೆ ಇರ್ತದೆ. ಜುಲೈ ತಿಂಗಳ ಅಂತ್ಯಕ್ಕೆ ಎಷ್ಟು ವಾಡಿಕೆ ಇರ್ತದೆ, ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಒಂದು ವಾಡಿಕೆ ಇರ್ತದೆ. ಯಾವಾಗಲೂ ಅಷ್ಟೇ ಅವ್ರು ಕಂಪೇರ್ ಮಾಡೋದು ಎಷ್ಟು ಸೋಯಿಂಗ್ ಆಗಿದೆ ಅನ್ನೋದನ್ನ ಗುರಿಗೆ ಹಾಕಲ್ಲ, ವಾಡಿಕೆಗೆ ಕಂಪ್ಯಾರಿಸನ್ ಮಾಡ್ತಾರೆ. ನಿಮಗೆ ವಾಡಿಕೆಗಿನ 85%ಗಿನ ಜಾಸ್ತಿ ಕಡಿಮೆ ಆದರೆ ಮಾತ್ರ ಕನ್ಸಿಡರ್ ಮಾಡೋದು, ಇಲ್ಲ ಅಂದರೆ ಮಾಡಲ್ಲ. ಇವತ್ತಿನವರೆಗೂ ನೋಡಿದಾಗ ನಮಗೆ 94% ಸೋಯಿಂಗ್ ಆಗಿದೆ. ಏನಾಗ್ತದೆ, ಜನಗಳು ಬಿಟ್ಬಿಡ್ತಾರೆ, ಅದೇನೋ ಮಳೆ ಇರಲಿ ಬಿಡಲಿ ಧೈರ್ಯವಾಗಿ ಬಿಟ್ಬಿಡ್ತಾರೆ, ಮಳೆ ಬಂದಾಗ ಅದು ಉಟ್ಕೊಂಡ್ಲಿ ಅಂತ. ಇವೆಲ್ಲ ಇರ್ತದೆ. ಅದು ಪ್ಯಾರಾಮೀಟರ್ಸ್ ಹೋಗ್ಬಿಡ್ತದ. ಅದಾದಮೇಲೆ ಇದು ಒಂದು ಬರ್ತದೆ ಕ್ಲಾಸು, ಏನಂದರೆ ಇನ್ನೂ ಟೈಮ್ ಇದೆ ಬಿತ್ತನೆ. ಕೆಲವು ಏರಿಯಾಗಳಲ್ಲಿ ನಿಮಗೆ ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಆದ್ರೂ ಬಿತ್ತನೆ ಮಾಡಲ್ಲ. ಇವಾಗ ನಮ್ಮ ದಕ್ಷಿಣ ಒಳನಾಡಿನಲ್ಲಿ ಸಾಕಷ್ಟು ಭಾಗದಲ್ಲಿ ಜುಲೈ ತಿಂಗಳಲ್ಲೇ ಬಿತ್ತನೆ ಮಾಡೋದು. ಕೆಲವರು ಆಗಸ್ಟ್ವರೆಗೂ ರಾಗಿ, ಅದು ಸೋಯಿಂಗ್ ವಿಂಡೋ ಅಂತ ಕರಿತೀವಿ. ಸೋಯಿಂಗ್ ವಿಂಡೋ ಇನ್ನೂ ಮುಂದಕ್ಕೆ ಹೋಗ್ತಾ ಇರ್ತದೆ. ಅದರಿಂದ ಆಪ್ಷನ್ ಕೊಡ್ತಾರೆ. ಅವಾಗ ಇಲ್ಲ ನಿಮ್ಗೆ ಆಪ್ಷನ್ ಇದೆ, ಆಪ್ಷನ್ ಇದೆ ಸಡಿಲಿಸಿ ಅಂತ ಹೇಳಕ್ ಹೋದ್ರೆ ನಿಮ್ಗೆ ಆಪ್ಷನ್ಸ್ ಇದೆ. ಇನ್ನು ಈಗಲೇ ಯಾಕೆ ಬರ್ತೀರಾ ನಮ್ಮ ಹತ್ರ, ಇದೆಲ್ಲ ಆಪ್ಷನ್ಸ್ ಮೀರಿದ ಮೇಲೆ ಬನ್ನಿ ಅಂತ ಬರ್ತದೆ. ಸೊ ಅದರಿಂದ ಮೊದಲೇ ಮಾಡೋದು ಕಷ್ಟ ಇಲ್ಲ ಅಷ್ಟೇ.